ಕಷ್ಟಪಟ್ಟು ಬೆಳೆಯುತ್ತಿದ್ದ ಹತ್ತಿ ಬೆಳೆ ಸಂಪೂರ್ಣ ನಾಶ. ರಾತ್ರಿ ವೇಳೆ ಜಮೀನಿಗೆ ನುಗ್ಗಿ ನಾಶ ಮಾಡಿರುವ ದುಷ್ಕರ್ಮಿಗಳು. ಕೆಲವು ದಿನಗಳಿಂದ ಸರಿಯಾಗಿ ಮಳೆ ಇಲ್ಲದೆ ಬೆಳೆಗಳು ಸಂಪೂರ್ಣ ಒಣಗಿ ಹೋಗ್ತಿದೆ ಅಂತ ಶಿರಾದ ಕೆಲವು ಗ್ರಾಮದ ರೈತರು ಕಣ್ಣೀರು ಹಾಕಿದ್ರು. ಆದ್ರೆ ಇದೀಗ ರೈತರು ಕಷ್ಟಪಟ್ಟು ಎಷ್ಟೋ ದಿನ ಬೆವರು ಸುರಿಸಿ ಬೆಳೆಸಿದ ಹತ್ತಿಯನ್ನ ಕೆಲ ದುಷ್ಕರ್ಮಿಗಳು ಒಂದೇ ದಿನದಲ್ಲಿ ನಾಶ ಮಾಡಿರುವ ಘಟನೆ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿ ಕೊಟ್ಟಿ ಗ್ರಾಮದಲ್ಲಿ ನಡೆದಿದೆ. ಹೌದು, ಮಳೆ ಬಿದ್ದ ಖುಷಿಯಲ್ಲಿದ್ದ ರೈತರು ತಮ್ಮ ಜಮೀನಿನಲ್ಲಿ ನಾಟಿ ಮಾಡಿದ್ದ ಹತ್ತಿ ಸಸಿಯನ್ನು ದುಷ್ಕರ್ಮಿಗಳು ರಾತ್ರೋರಾತ್ರಿ ಕಿತ್ತು ನಾಶಪಡಿಸಿದ್ದಾರೆ. ದುಷ್ಕರ್ಮಿಗಳು ಮಾಡಿದ ಕೃತ್ಯದಿಂದ ರೈತರಾದ ಸಾಕಮ್ಮ ಮತ್ತು ಪರಮೇಶ್ ಅವರಿಗೆ ನಷ್ಟವಾಗಿದ್ದು ಬೇಸರದಲ್ಲೇ ದಿನ ಕಳೆಯುವಂತಾಗಿದೆ. ರೈತರು ಸೇರಿ ಒಟ್ಟು 2 ಎಕರೆ ಜಮೀನಿನಲ್ಲಿ ಹತ್ತಿ ಬೆಳೆಯನ್ನ ಬೆಳೆಯುವ ಸಲುವಾಗಿ ಉಳುಮೆ ಮಾಡಿ ಹತ್ತಿಯನ್ನ ನಾಟಿ ಮಾಡಲಾಗಿತ್ತು. ಇದಕ್ಕಾಗಿ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿದ್ರು. ಗಿಡಗಳು ಬೆಳೆಯುವ ಹಂತದಲ್ಲಿದ್ವು. ಇದನ್ನ ನೋಡುತ್ತಾ ರೈತರು ಖುಷಿ ಪಡ್ತಿದ್ರು. ಆದ್ರೆ ಈ ನಡುವೆ ಅದ್ಯಾರು ದುಷ್ಕರ್ಮಿಗಳು ಹತ್ತಿ ಬೆಳೆ ಕೃಷಿ ಮಾಡಿರುವುದನ್ನ ನೋಡಿ ದ್ವೇಷದಿಂದ ರಾತ್ರಿ ವೇಳೆ ಜಮೀನಿಗೆ ನುಗ್ಗಿ ಸುಮಾರು 2 ಎಕರೆ ಪ್ರದೇಶದ 3 ರೈತರಿಗೆ ಸೇರಿದ ಬೆಳೆಯನ್ನ ನಾಶ ಮಾಡಿ ಪರಾರಿಯಾಗಿದ್ದಾರೆ. ಎಂದಿನಂತೆ ಜಮೀನಿಗೆ ತೆರಳಿದ ರೈತರಿಗೆ ಹತ್ತಿ ಬೆಳೆಯನ್ನ ನಾಶ ಮಾಡಿರುವುದು ಕಂಡು ಶಾಕ್ ಆಗಿದ್ದಾರೆ. ಇದರಿಂದ ನೊಂದ ರೈತರು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪೊಲೀಸರ ತನಿಖೆಯಿಂದ ಬೆಳೆ ನಾಶ ಮಾಡಿದ ದುಷ್ಕರ್ಮಿಗಳು ಯಾರು ಎಂದು ತಿಳಿಯಬೇಕಿದೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.